ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈಗ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಏನು ಕಾರ್ಮಿಕರ ಕೆಲಸ ಇರ್ತಾರೆ ಅಂಥವರು, ಯಾರಿಗೆಲ್ಲ ಲೇಬರ್ ಕಾರ್ಡ್ ಇರೋ ಅಂಥವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ, ಅವರ ಒಂದು ಮುಂದಿನ ಎಜುಕೇಷನ್ಗಾಗಿ ಈ ಒಂದು ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಅವರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅಂಥವ್ರಿಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅರ್ಜಿ ಹಾಕ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಲೇಬರ್ ಕಾರ್ಡ್ ಇರೋ ಅಂಥ ಮಕ್ಕಳಿಗೆ ಮಾತ್ರನೇ ಈ ಒಂದು ಅರ್ಜಿ ಹಾಕೋದಕ್ಕೆ ಆಗೋದು. ಇದು ಬಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಈ ರೀತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಮಾತ್ರನೇ 11,000 ಹಣನ ಈ ಒಂದು ಇಲಾಖೆ ಅಡಿಯಲ್ಲಿ ಕೊಡ್ತಾರೆ. ಹಾಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲೆಗಳಂದರೆ ಕಾರ್ಮಿಕ ತಂದೆ ಅಂದರೆ ಇಲಾಖೆಯಲ್ಲಿ ನೋಂದಾಯಿಸಲಾದ ಅಂದರೆ ಲೇಬರ್ ಕಾರ್ಡ್ ಯಾರಿಗೆಲ್ಲ ಇರುತ್ತೆ ಅಂಥವರ ಅಪ್ಪ ಅಮ್ಮ ಅವರ ಒಂದು ಲೇಬರ್ ಕಾರ್ಡ್ ಅಡಿಯಲ್ಲಿ ಇವರು ಮಕ್ಕಳ ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕು, ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು, ಹಾಗೆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ಬೇಕು, ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಉದ್ಯೋಗ ದೃಢೀಕರಣ ಪ್ರಮಾಣ ಪತ್ರ, ಸ್ವಯಂ ದೃಢೀಕರಣ ಪತ್ರ, ಹಾಗೆ ವಿದ್ಯಾರ್ಥಿ ಗುರುತಿನ ಚೀಟಿ ಅಥವಾ ಸ್ಟೂಡೆಂಟ್ ಐ ಡಿ. ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 31/5/2024 ಈ ತಿಂಗಳು ಮಾತ್ರನೇ ಈ ಒಂದು ಅರ್ಜಿ ಹಾಕೋದಕ್ಕೆ ಅವಕಾಶ ಇರೋದು. ಈ ಒಂದು ವೆಬ್ಸೈಟ್ ಮುಖಾಂತರ kbocwkarnataka.gov.in/r ಈ ಒಂದು ವೆಬ್ಸೈಟ್ ಲಿಂಕ್ ಮಾತ್ರನೇ ನೀವು ಅರ್ಜಿಯನ್ನು ಹಾಕೋದಕ್ಕಾಗೋದು. ನೀವು ಮೊಬೈಲಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದು. ನೀವು ಮೊದಲೇ ಸಲ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ರೆ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಈ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ. ಆ್ಯಸ್ ಪರ್ ಲೇಬರ್ ಕಾರ್ಡಲ್ಲಿರುವಂತಹ ನಂಬರನ್ನು ಹಾಕಬೇಕು, ಮತ್ತು ರೆಫರೆನ್ಸ್ ನಂಬರ್ ಹಾಕಬೇಕು, ಆ್ಯಸ್ ಪರ್ ಏನು ಲೇಬರ್ ಕಾರ್ಡಲ್ಲಿರುವಂಗೆ ಹಾಕಬೇಕು. ಮತ್ತು ವೆರಿಫೈ ಮಾಡಿದ ಮೇಲೆ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ. ಇಲ್ಲಿ ಬಂದು ನೀವು ಲಾಗಿನ್ ಅಂತ ಇದೆ, ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಆಗುತ್ತೆ. ಆ OTPನ ಇಲ್ಲಿ ಬಂದು ನೀವು ಕ್ಲಿಕ್ ಮಾಡಿ ಲಾಗಿನನ್ನು ಹಾಕ್ಬೋದು. ನಾವು ಮೊಬೈಲಲ್ಲಿ ಹಾಕೋದಿಲ್ಲ, ನಾವು ಸೈಬರ್ ಸೆಂಟ್ರಲ್ಲೇ ಹಾಕ್ತೀವಿ, ನಮಗೆ ಮೊಬೈಲಲ್ಲಿ ಹಾಕೋಕ್ಕಾಗಲ್ಲ ಅನ್ನೋರು ಕೂಡ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು. ಇಲ್ಲ ಮೊಬೈಲಲ್ಲೇ ಹಾಕ್ತೀವಿ ಅನ್ನೋರು ಈ ರೀತಿಯಾಗಿ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು. ಈ ರೀತಿಯಾಗಿ ಯಾರೆಲ್ಲ ಕಾರ್ಮಿಕರ ಮಕ್ಕಳು ಇದ್ದೀರಾ ಅವರ ಒಂದು ಮುಂದಿನ ಪ್ರೋತ್ಸಾಹಕ್ಕಾಗಿ, ಅವರ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಸಹಾಯಧನವನ್ನು ಮಾಡ್ತಾ ಇದೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.